ಅಲ್ಲ ಹೇಳಿ. ಒಂದ್ ಬಟ್ಟೆ ಇಲ್ಲ, ಒಂದ್ ಬರೆ ಇಲ್ಲ, ಏನಿಲ್ಲ, ನಮ್ಗೆ ಯಾಕಿದ್ರಲ್ಲ ಅಯ್ಯೋ 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 ಒಂದ್ ತಾಯಿ ನಾಯ್ಕ ಎದ್ದಾದಾಗ ಹಂಗೆ ಮನಿ ಕಂಡಿದ್ರ ಆಯ್ತಲ್ಲ, ಎದ್ದಾಗ್ಲಿಂದ ಇದೇ ಆಗೋದಲ್ಲ ಕತೆ. ಮಾತೆ ಬೇರೆ ಮುಗ್ದೋಯ್ತು. ಅಯ್ಯೋ ನಮ್ ಹೊಟ್ಟೆ ಊರ್ದಾಗ ಇವ್ರ ಹೊಟ್ಟೆ ಊರಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗೊಂಡಿರ? ಅಯ್ಯೋ ಅಯ್ಯೋ ಇವ್ರ ತಾಯಿ ನಾಯ್ಕ ಯಾಕನಪ್ಪ ಅಂತ ಗೌರಿ ಹಬ್ಬ ನಮ್ಮನ್ನ ನಾಯ್ಕ ಯಾ ಕಡೆಗೆ ಎದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶ್ ಅಣ್ಣರು ಹಂಗ್ ಮೊಯ್ದ. ಇವ್ರು ನೋಡ್ರಿ ಹಿಂಗಂದ್ರು. ಇವ್ರು ನಮ್ ದುಡ್ಡು ಕಾಸು ಅಂತ ವಿಧಿದ್ ಒಡವೆನು ಕಿತ್ಕೊಂಡ, ದುಡ್ಡು ಕಿತ್ಕೊಂಡ, ಅಕ್ಕ ನನ್ ಸೀಲೆನು ಕಿತ್ಕೊಂಡ, ನನ್ ಸೀಲೆನು ಕಿತ್ಕೊಂಡ. ಮಾತಾಡಕನ ಬಿಡಲ್ಲ ಇವ್ರು ತಾಯಿನ ಹಾಕ್ಯ ಇವ್ರ ಅಮ್ಮನ್ನ ಹಾಕ್ಯ ಮಾತ್ರೆ ಬೇರೆ ಇದು ನಾವು ನನ್ ಸೀಲೆನು ಕಿತ್ಕೊಂಡ, ನನ್ ಒಡವೆ ಕಿತ್ಕೊಂಡ, ನನ್ ದುಡ್ಡು ಕಿತ್ಕೊಂಡ, ನನ್ ಬಾಳೆ ಹಾಳ್ ಮಾಡ್ದ, ಮನೆ ಮಾರಿಸ್ದ, ಎಲ್ಲಾ ಮಾಡ್ಕೊಂಡ. ಅವನು ಒಬ್ಬ ಹೊಸ ಹೊಸ ಬಟ್ಟೆ ಒಡವೆ ಎಲ್ಲಾ ಮಾಡ್ಸ್ಕೊಂಡ. ನಂದು ಮಾರ್ದ, ನನ್ಗೆ ಪುಗ್ಲಿ ಇಕ್ತ, ಅವನ್ ಮಾಡಿಸ್ಕೊಂಡ. ನಿನಗೆ ಜೀವಕ್ಕೆ ಜೀವ, ಮಾಡ್ಕೊಂಡು ನೀನು ಜೀವಕ್ ಜೀವ ಕೊಡ್ತೀನಿ, ಪ್ರಾಣ ಕೊಡ್ತೀನಿ. ನಿನ್ಗೆ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿನ್ಗೆ ಕಷ್ಟದಲ್ಲಿ ಬಿಸ್ಲಕ್ ಬಿಡಲ್ಲ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬಂದ್ ಅಂತ ಬಂದು ಉಡ್ಸಿ ಅವನ ಅಮ್ಮನ ಎಂತದ ಒಂದ. ಅವನಮ್ಮ ಅದನ್ನು ಬೀದಿ ಪಾಲ್ ಮಾಡ್ದ. ಈ ನನ್ ಮಗ ಬೊಡವೆ ಬಟ್ಟೆ ಮನೆ ಮಠ ಎಲ್ಲ ಮಾಡ್ಕೊಂಡ ಅವನ ಅಮ್ಮನ್ನ ಮಾಡ್ಕೊಂಡು ಮೂರ್ ತಗ್ ಬಕೆಟ್ ಹೋಗಿ ಮಳೆ ಬಂದ್ರೆ ನಿನ್ನಿಂದ ಮಾತ್ರ ನುಂಗಿ 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 ರೀಸರ್ಸ್ ಎಲ್ಲ ಸೀಮೆ ಸಿಂಗ್ ಗಂಜ್ ಬಂದಂಗ ಗೊತ್ತಾಗ ನನ್ನ ಹಾರ್ಟ್ ಅಟ್ಯಾಕ್ ಬಂದ್ ಮಾಡ್ತೀನಿ. ನಮ್ಮನ್ನೆಲ್ಲ ಹಾಳು ಮಾಡಿದ್, ನಮ್ ಜೀವನನೇ ಇಷ್ಟ ಹಾಳು ಮಾಡ್ಬಿಟ್ಟೆ. ನಮ್ ಜೀವನ ಮಾಡಿದ್ಮೇಲೆ ನೀನ್ ಇನ್ನ ಬದುಕಿದ್ಯಲ್ಲ, ಹೆಂಗ್ ಬೆಳೆಸ್ಕೊಂಡಿದೆ ನೋಡು. ಆ ಕನ್ನಂಬಾಡಿ ಕಟ್ಟೆ ಬೆಳೆಸ್ಕೊಂಡಂಗೆ ಇಷ್ಟು ದಪ್ಪ ಬೆಳೆಸ್ಕೊಂಡಿದ್ಯಾ ನೋಡಪ್ಪ ಸ್ವಾಮಿ. ನಮ್ಮಪ್ಪ ತಂದೆ ವೆಂಕಟರಮಣ ಎಲ್ಲಿದ್ಯೋ, ತಂದೆ ನರಸಿಂಹಸ್ವಾಮಿ, ಇವ್ರ ಮನೆ ಎಲ್ಲ ಇಷ್ಟಪ್ಪ ಹೊಟ್ಟೆ ಮಾಡ್ಕೊಂಡವನೆ. ಕನ್ನಂಬಾಡಿ ಕಟ್ಟೆ ಮಾಡ ಅದನ್ನು ಹೊಡೆದು ಕುಯ್ದು ಕಿಡ್ನಿ ಎಲ್ಲ ಫೇಲ್ ಆಗಿ ಕುಯ್ದು ನಿನ್ನ ತೆಗ್ಸಿ ನಿನ್ ತಾಯಿನ ಹಾಕ್ಯ ಯಾ ಊರಿಂದ ನನ್ ನಂಬರ್ ಕೊಟ್ರೆ ನಂಬರ್ ಮುಂಡೆ ಅಲ್ಲ ನಂಬರ್ ಕೊಟ್ರು ಯಾರ್ಯಾರೋ ನಂಬರ್ ತಗೊಂಡ್ರು. ನನ್ ಬಾಳೆ ಹಾಳ್ ಮಾಡ್ಬಿಟ್ಟ. ನಿಮ್ಮನ್ನೆಲ್ಲ ಬಿಡಿದ್ ಯಾರೋ ಇಲ್ಲಿ ಯಾರೋ ದುಡ್ನವ್ರು. ನಿಮ್ಮಮ್ಮ ಇನ್ನೊಂದ್ಸಲ ಜೀವನದಾಗ ಮಾಡ್ಬೇಡ ನಿನ್ ತಾಯಿನಾಕ್ಯ. ಮೊನ್ನೆ ರಾಗಿ ಪಾಗಿದೆಲ್ಲ ಮಾತಾಡಿಲ್ವ ಇವ್ರು ಸರ್ಕಾರ ಇವ್ರೆಂತವ್ರು ಕೆಂಪವ್ರಲ್ಲ ಅವರು ಗಾಡಿಯಾಗೆ ನಿಮ್ ತಾಯಿನಾಕ್ಯ ಎಲ್ಲ ಮಾತಾಡಿಲ್ವ. ನಿಮ್ಮಮ್ಮನ ಇವತ್ತು ನಾಳೆ ಕೊಡ್ತೀನಿ, ನನ್ ನಿನ್ ಫೋನ್ ಮಾಡೋ ತಾಯಿ ನೀನ್ ಹಾಳು ಬಂದೊಂದ್ ನೋಡು. ಬಾರೋ ಅಪ್ಪನ ಹತ್ರ ಬಾರೋ ಅಪ್ಪನ ಹತ್ರ ಮಾತಾಡ್ಬಾರೋ. ಅಯ್ಯೋ ನಿನ್ ತಾಯಿನಾಕೆ ಸತ್ತೋದ ಕೂಗ್ತಾರಲ್ಲ, ನಿಮ್ಮ ಅಪ್ಪ ಸತ್ತೋದ್ ಬಾರೋ ಅಂತ ಹಂಗ್ ಕೂಗ್ತಿಲ್ಲಲ್ಲ ನಿನ್ ತಾಯಿನಾಕೆ. ಹಲೋ ಡ್ಯಾಡಿ. ಹೇಳಪ್ಪ ಆಯ್ತು ನಿಮ್ಮ ಡ್ಯಾಡಿ ಹಬ್ಬದ ದಿವಸ ಬೈಬೇಡ ಆಂಟಿ. ನಮ್ಗೆ ಯಾಕೆ ಡ್ಯಾಡಿ ಬೈದ್ಯಾ? ನನ್ಗ್ ಬಟ್ಟೆನೆ ಕೊಡ್ಸಿಲ್ವಲ್ ಡ್ಯಾಡಿ ನೀನು. ಗಾಡಿಯೆಲ್ಲ ನಾನು ನರಸಿಂಹರಾಜ ಕಣಪ್ಪ, ನಿಮ್ಮ ಅಮ್ಮಗೆ ಹೇಳಪ್ಪ ಫೋನ್ ಮಾಡಿ. ನನಗೆ ಫೋನ್ ಮಾಡ್ಬೇಡ್ರಪ್ಪ, ಆಪ್ ಮಾಡ್ತೀನಿ. ಇದು ನಾಟ್ರಿ ಚಪ್ಪಲ್ ನಮ್ಸ್ಕೂ ಕಂಡವ್ರೆ ಕೆರಾರ್ದು ಹಂಗ್ ಉಯ್ದು ಬಿಡ್ತಾರ ನಮ್ಮನ್ನ. ಯಾವಳ ನಾವು ಹುಡುಕೊಂಬಂದು ಇಲ್ಲಿ ಮನಿ ಕಂಡವ್ ನೀಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್ ನಾ ಸುಮ್ನೆ ಇಕ್ಕ ಅಲ್ಲಾದ್ರಿ ಒಂದೇ ಒಂದ್ಸರಿ ಮಾತಾಡಿ. ಏನ್ ಗೊತ್ತಾ, ನಾನು ಇನ್ಮೇಲೆ ನಿಮಗ್ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು. ಇಲ್ಲಿ ಕೆಳಗಡೆಗೆ ಅವ್ರೆ ಆಮೇಲೆ ಮೆಟ್ಟವ್ರದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನಿ ಕಂಡಿದ್ದೀರಾ ಅಂದ್ರೆ ನಿಮ್ಮ ಔಟ್ ಕೂಡ್ಲಾಗ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ ಎಲ್ ಮನಿ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಇಲ್ಲಿ ನಮ್ಮ ಮಗಂತವ್ರು ಅಗ್ಗಿ ಎಸ್ಕೊಂಬಂದು ಓದ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ ನಮ್ಮ ಮಗನ್ ತಗ ಇಸ್ಕೊಂಡಿದೀನಿ ಕಣವ. ಅವನಿ ಇಷ್ಟು ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ ಇಲ್ಲಿ ಈಚೆ ಕಡೆಗೆ ಎದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ ಏನ್ ಕೀಚೆ ಹಾಕಿದ್ ನಿಮ್ಗೆ? ನಿಮ್ಮ ಅಮ್ಮ ಬೆಂಗ್ಸಕ್ಕೆ, ನಿಮ್ಮ ಅಮ್ಮ ಕೈಸಕ್ಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟಾಗ ಉಯ್ದು ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಬಂದ್ ಬಾಕ್ಲ ಮನಿ ಕಂಡವ್ರಿ ಅಂತ. ಅಲ್ಲ ನೀವು ಏನ್ ನನ್ ಜೊತೆ ಮಾತಾಡ್ತಾ ಇಲ್ಲ?
ನೀವೇನ್ ನನ್ನ ಜೊತೆ ಮಾತಾಡ್ತಿಲ್ಲ? ಅಯ್ಯೋ ನಮ್ಮ ಫೋನ್ ಇಕ್ಕಲ್ಲ ಇಲ್ಲಿ ಕೆಳಗಡೆ ಮನಿ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ ನೀನ್ ಫೋನ್ ಕಟ್ ಮಾಡಿದ್ರೆ ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಈಗ ಹೇಳ, ನನ್ನ ಜೊತೆ ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ ಇಲ್ಲಿ ಕೆಳಗಡೆ ಮನಿಗವ್ರೆ, ಈ ಕಡೆ ಬಾಕ್ಲ ಮನಿಗಿರೋದ್ ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ತೋಡ್ ಕಡಿತಾ ಇಲ್ವಾ ಅಂತ ಅಂದ್ರೆ ಇಲ್ಲಿ ಕಟಾಕಿ ಮನಿ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ, ಸೊಳ್ಳೆಗೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ನಾಯಿ ಬೇರೆ ಮಗ್ಳಾಗ ಮನಿಗೈತಿ. ನಾಯಿ ಬೇರೆ ಮಗಳಂದೆ? ಓ ಇನ್ನೇನ್ ಮಾಡ್ತೇವೆ, ತಾಯಿನ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳಾಗ ಮನಿ ಕಂತ ನಮ್ನ ಎಷ್ಟು ಹೊಡೆದ್ರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನಂತ ತಿಳ್ಕೊಂಡು ಅಮ್ಮನ್ನ ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು ತಾಯಿನ ಹಾಕ್ಯ. ಅಲ್ಲ ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ ಅವು ತೊಳಸೆ ಕುತ್ಕೊಂಡ್ಬಿಟ್ಟು ಕಿವಪ್ಪ ತೊಳಸೆ ಗುಳಾಗೋದ್ರಾಗ ಮೈಯಾಗೆಲ್ಲ ಕೊಡದಿಕ್ತಾವೆ ತಾಯಿನ ಹಾಕ್ಯ. ಏನ್ ಕೇಂದ್ರ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾಟಿ ನುಗ್ಗಿರ್ತಾಳ ತುಲ್ಲಿ ಏನ್ಕೆ? ಓ ನಮ್ಮನ್ನ ಕೆಳಗಡೆ ಮನೆಗವ್ರಿ. ಅಲ್ಲರಿ ಅಲ್ಲ ಚಿನ್ನು, ನಿನ್ಗೆ ಏನ್ ಕೀಚಿಗೆ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ ಹಲೋ, ನೀವ್ಯಾರೇಳಿ? ಮಾತ್ರಿಗೆ ಕಾರಣ ಇದು. ಇವ್ರು ಗುಲಾಬಿ ಹೂವಿನವ್ರಲ್ಲ, ಅದೆಂತ ಕಾಂಗ್ರೆಸ್ ಹೂವಿನವ್ರು. ನೀವು ಅಲೆ ಕೇಂದ್ರಲ್ಲ ಅವರು. ನಾನು ಈ ಶಾಟಕರಿ ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನಾ ಇವ್ರೆ? ನರಸಿಂಹಣ್ಣ ಅನ್ರಿ? ನರಸಿಂಹಣ್ಣ ಅಂತ ನಾನೇ ನರಸಿಂಹ ಅಲ್ಲ, ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ರ ಅದೇ ವಿಜಯ ಜ್ಯುವೆಲರ್ಸ್ ಪೆಟ್ಟಿಗೆ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕಿವ್ ಗಾಲೆ ಕಿಣರೆಲ್ಲ ನೀವೇ ಅಂದ್ರೆ ನಾನೇ ಶಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ, BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತೈತಿ, ಅಲ್ಲಿ ಅದೇ ಬಡ್ಕೊಂತೈತಿ. ನಮ್ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತ ಅಂದ್ರೆ ಇದು ಹೇಳಿದ್ದೆಲ್ಲನಾ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಹಾಕು ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗೋಕ್ ನಾಯಿ ಬಂದೈತ್ ನೋಡಿ ಸ್ವಾಮಿ, ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು ಓಡ್ಸು. ಏನ ಗೊತ್ತ, ಯಾವ್ದೋ ಕಳಿಸ್ಕೊಂಡ ಕಾಣ್ತೈತಿ, ವಿಕೆಟ್ ಯಾರೋ ಹೊಡ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ, ನಾವು ಯಾಕೆ ಅಲೋ ಅನ್ನೋಂಗ ಆಗ್ತೈತಿ. ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಹಾಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೆ ಒಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ?
ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಹಾ ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಹಾ ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ, ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಹಾ ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ಓ, ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೆ ಈಗ ನೀವೇನು ಹೇಳ್ತಿದ್ದೀರಾ, ನಾವು ಹುಟ್ಟಿಸೋರ್ ದೇವ್ರು ಅಂತಿದ್ದೀರಾ? ಯಾರು ಇವನು ಕಲ್ಬೇರ್ಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾರಣಕ್ಕೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ, ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಗೆ ಹೊಡ್ಕೊಂಡ್ರು, ತಗೊಂಡ್ ಹೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡ. ನೀವ್ ಎಲ್ಲಿ ಇರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ದು ಇದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಇದೆ. ರೇ ಅಣ್ಣಾರೇ, ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ. ಯಾರು ತಲೆ ತಿನ್ನಕ್ ಸಿಗ್ಲ್ವನಪ್ಪ. ತಲೆ ಮಾತ್ರ ಐತ ಮಗ, ತಲೆ ಮಾತ್ರ. ನರಸಿಂಹಣ್ಣ, ನಾನ್ ನರಸಿಂಹಣ್ಣಲ್ಲ, ಮನಸ್ಸಲ್ಲ ನಾನು. ನಾನ್ ಗಾಳಿ. ಓ ಗಾಳಿ ಅಂದ್ರೆ ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಹುಳ ಕೂಡ ನೀವು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋಲ್ಲ. ಏನಣ್ಣ ಹುಳ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನಕ್ಕೆ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ,
ಆಮೇಲೆ ತರಕಾರಿ ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟು, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು. ಯಾರು ಮಾತಾಡಿದ್ರೆ ತಿಕ್ಲಿ ಹಿಡಿದಂಗೆ ಇರೋ ಚಾನ್ಸೇ ಇಲ್ಲ. ಇವತ್ತು ನನಗೆ ತಿಕ್ಲಿ ಹಿಡ್ಸತಕ ಬಿಡಲ್ಲ ನಂಗೆ ಕಾಣುತ್ತೆ. ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ರೇ ಕೆಲ್ಸ ಬಟ್ಟೆ ಪೋಟ್ ನಡೆಯೋದ್ ಬೇಡವಾ? ಬಟ್ಟೆ ಬರೆ ಸೋಪು ಶಾಂಪೂ, ಮನೆಗೆ ಸಕ್ಕರೆ ಟೀ ಪೋಟ್ನ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಸ್ನಾನನೂ ಮಾಡಲ್ಲ ನಾನು. ಆಮೇಲೆ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪೂ ಬಟ್ಟೆ ತಗೊಳ್ಬೇಕಿದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನನ್ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ನಿಮ್ಮ ಮನೆ ದೇವ್ರ ಅದು? ನಿಮ್ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚದ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಮಗ ಒಂಚೂರು ಕಾಲಿಸು ಬಾ. ಏನಣ್ಣ? ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು, ಇದ್ಕಿದ್ ಬೆಳೆ ಸಾರು ಮಾಡಿರ್ತಿಲ್ಲ, ಕಾಳು ಇದ್ಕಲ್ಲ ಬಿಡ್ರಿ. ಯಾವ ಕಾಲಿಸಕ್ ಬರೋ ಮಾತ್ರ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇದ್ಕಿದ್ ಬೆಳೆ ಸಾರು ಮಾಡಲ್ಲ ಬಿಡೋಣ, ಕಾಳೇನ್ ಇದ್ಕದೇ ಬೇಡ. ನಿನ್ನೆಲ್ಲ ಮಾತಾಡ್ತಾರ, ನಮ್ಗೆ ಇಲ್ಲಿ ತಿಗ ಹೊರದು ಹೋಗ್ತಾಳೆ. ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ. ಏನಣ್ಣ ಒಂದು? ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ಕ ನಾವು ಏನ್ ಮಾಡೋಣ? ಏನಪ್ಪ ಕರ್ಮೋ? ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಇಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಏನ್ ಮಾಡೋದು? ಅಣ್ಣ ಊಟ ಮಾಡಿದ್ರಣ್ಣ ಅಲ್ಲೇ? ಸ್ವಾಮಿ ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ನೇ ಅಲ್ಲ. ನಾನು ಯಾವ ಊರ್ ಕಡೆಗ್ ಮಾಡಿದ್ರೆ ನೋಡಿ ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಿಮ್ಮ ಫೋನ್ ಮಾಡಾಟಕ್ ಇನ್ನೇ ಯಾ ಸುಳೆ ಮಕ್ಕಂಡಿಡ್ದ ಫೋನ್? ನಮ್ ಕರ್ಮನ ಅಣ್ಣ ಊಟ ಅಣ್ಣ. ಹಲೋ, ಏನ್ ಹೇಳಿದು? ಇದು ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನೀನ್ ತಾಯಿನ ಹೋಗತ್ತೇವ ನಮ್ಮ. ನಾನು ಇದು ಯಾರೋ ಮದುವೆ ಆಡ್ರು ನಮ್ ಮನೆಗ್ ಗಂಡರ್ ಬರ್ತಾರ. ನಿಮ್ಮ ಹಬ್ಬ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವಂತಕನ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ, ಬಂದ್ ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ ನೀನ್ ನನ್ಗೆ? ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ ಗೊತ್ತಾ ನಿನ್ ಮೇಲೆ? ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನ್ಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿ ಓಡಾಡ್ಬೇಕಾದ್ರೆ ತಲೆ ಸುತ್ತು ಕೈ ಸಾಕ ನಿನ್ ತಾಯಿನ ಬರೀ ಯಾವ ಮಾತಿರ್ತೀರ ಆಕ್ಸಿಡೆಂಟ್ ಆಗೋತ್ತೀಯ ನಿಮ್ಮಮ್ಮನ. ನೋಡು ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿದ್ ಮುಂದೆ ನೀನು? ಯಾಕೆ ಎಷ್ಟು ಜನ ಕೊಟ್ಬಿಡ್ತಾರೆ? ನೀನ್ ಎಷ್ಟು ಜನ ಕೊಟ್ಟಿ ನಿಂಗೆ ಗೊತ್ತಾ? ನಿಮ್ಮ ಅಮ್ಮ ಸುಳ್ಳು ಯಾವ ನನ್ಗೆ ಹೇಳ್ತೀಯ ನನ್ ಗಂಡ ಅಂತ? ನೀನ್ ಬರ್ಬೇಕಾರೆ ನನ್ನ ಹತ್ರಕ್ಕೆ, ನೀನ್ ಬರ್ಬೇಕಾರೆ ಧರ್ಮಸ್ಥಳದಾಗ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ, ಪ್ರಮಾಣ ಮಾಡಿ ನಾನು ನಿಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ, 500 ಕಾಯಿ, ಹುಳ್ಳಿಕಾಳೆಲ್ಲ ಕೊಡ್ತೀನಿ, ನಾನ್ ಮಾಡಿದ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ನಿನ್ ತಾಯಿನ ಓಯ್ ಎಂದು ನಾಯಿ ಅಂತೀಯ? ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳು ಮಾಡ್ದಲ್ಲ. ಆ ಟಿವಿಗ್ ವಾಲೆ ಮಾಡ್ಸ್ಕೊಬೇಕು ಅಂತ ದುಡ್ಡು ಇಸ್ಕೊಂಡೋದೆ. ಮೊನ್ನೆ ಯಾರೋ ಮೊಬೈಲ್ ತಗೊಬೇಕು ಅಂತ ದುಡ್ಡು ಇಸ್ಕೊಂಡೋದೆ. ಮೊನ್ನೆ ಟೂರ್ಗ್ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡೋದೆ. ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಸುಳೆ ಚಿನಾಲಿ ಮುಂಡೆ ನಿನ್ ತಾಯಿನ ಹಾಕಿ. ಯಾವ ಊರ್ ನಿಂದು? ಯಾವ ಊರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ?
ಹಲೋ ಅಪ್ಪಾಜಿ ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗೆ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ ನಮ್ಮ ಅಮ್ಮಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ್ ಮಗಳು. ನಿಮ್ಮ ಅಮ್ಮ ಮದ್ವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗೆ 38 ವರ್ಷನಾ? ನಂಗ್ 38 ವರ್ಷ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟೇ ಅಪ್ಪ? ನಂಗಿನ್ನು ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ. ನೋವು ಫುಲ್ಲಾಗ್ಬಿಟ್ರೆ ನೀ ಮೊನ್ನೆ ತಲೆ ಕೆಡ್ಸ್ ಮಾಡೋದು. ನೀನ್ ತಾಯಿ 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದ್ವೆ ಆಗಿಲ್ಲ, ನಿಮ್ಮ ಮಗು ಫುಲ್ಲಿ ಯಾಕೆ ನಿಮ್ಮ ಅಮ್ಮ ಅಪ್ಪ ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ. ಹಲೋ ನರಸಿಂಹಣ್ಣ. ಈಗ ನೋಡಿದ್ರು ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ಟೈಟ್ ಇಡಿಯಟ್ ಏನು? ಏನ ಇದು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಾಗ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ, ಇವ್ರೆ ಬಲ್ಗಡಿ ಕೆದ್ದಾಗಬೇಕು ಒಂದ ಮಾಡಾಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವು ನಮ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು ಹೊರನಾಡಿಗೆ ಹೋಗಿ ಬಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಫೋಟೋ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ, 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡೋ ತಲೆ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತಿವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ತೀವಿ. ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮಗ್ ಟೈಮ್ ಕೊಡ್ಬೇಕು. ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಏನ್ ಸ್ವಾಮಿ, ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿ ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ. ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವ್ರು ಎಟ್ಟಿಂದ ಹೊಡ್ಸಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ ಊಸ್ ಬಿಟ್ಕೊಂಡು ಹೋದ್ರು ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ.
ಗಬ್ಬು ವಾಸನೆ ಬಿಡ್ತೈತಿ. ಯಾವ ತಲೆ ಹುಚ್ಚಿಡುತ್ತಾವ ನನಗೆ. ಯಾಕಣ್ಣ ಯಾರಣ್ಣ ಬಿಟ್ಟಿದ್ದು? ಯಾಬಿಟ್ರಪ್ಪ ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ್ ಔಟ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ ಒಂದ್ ನಿಮಿಷ, ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಈಗ ಯಾವ್ದ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ ಒಂದೇ ಮಾಡ್ಬೇಕು ನಾನು. ಆಯ್ತು ಒಂದ್ ನಿಮಿಷ ತಡಿ, ಅವಾಗಲೇ ಯಾರಿಗೆ ಕೇಳ್ತಲ್ಲ. ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೆಲಸ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನ್ಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಯಾರೋ ದೊಡ್ಡ ತೆಕ್ಕು ಸುಳ್ಳ ಮಕ್ಳು. ಹಲೋ, ನಮ್ಗೂ ತೆಕ್ಲಿಡುತ್ತಾರೆ. ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯ ಅವನ ಅಮ್ಮ ನರಸಿಂಹರಾಜ ನಾನು ಶಾಟ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ನೀನ್ ತಿಕ್ಕು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಕ್ರಿ ಒಂದ ಮಾಡ್ಬೇಕು ನಾವು. ನೀವು ಒಂದ. ಹಲೋ ಹಲೋ ಕದ್ದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಏನ್ರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಐತಿ, ಒಳಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ. ಯಾಕೋ ಕಂದ? ಸರಿಯಾಕೆ ಕಂದ? ಮಗಳು ಕೂಡ ಹೇಳ್ತೀನಿ ಬೇಕಾರೆ, ಮಗಳು ಕೂಡ ಫೋನ್ ಹೇಳ್ತೀನಿ. ಆಯ್ತಾ? ಏನಂತ ಹೇಳ್ತೀರಾ ಸ್ವಾಮಿ? ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ? ಅಮ್ಮ ಅಮ್ಮ ಸ್ವಾಮಿ ಕಂದ, ಯಾಕ ಮಗಳು ಕೊಡೋ? ಕಂದ ಮಾತಾಡೋ. ನಿನ್ನಂತ ಮಿಂಡ್ರಿ ಬಿಟ್ಟು ಸ್ವಾಮಿ ಸ್ವಾಮಿಗಳೇ. ಹೇಳೋ. ಏನ ಊಟ ಇಲ್ಲ, ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ ಅನ್ನಂಗಾಯ ಸ್ವಾಮಿ. ನೋಡೋ, ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ? ಇಲ್ಲ, ಇದನ್ನ ಮಾಡ್ತಾ ಇದೀವ್ರಿ, ಎಂತದೋ ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ ಎಷ್ಟು ಜನ ಕುಟ್ಸ್ಕೊಂಡಿಲ್ಲ ಸ್ವಾಮಿ. ನೀವ್ ತಾಯಿನಾಯ್ತು ಎಂತೆಂತಾರ ಸ್ವಾಮಿಗಳು ಸತ್ತೋದ್ರು. ಹಲೋ ಸ್ವಾಮಿ. ಹೇಳೋ ಕಂದ. ಕಂದ, ಇದು ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎಷ್ಟ್ ದಿವಸನೋ? ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ತಕ ಹೋಗೋ ಒಂದ್ ವಾರ. ಹಲೋ, ದೊಡ್ಡ ಹೆಂಡತಿ ತಕ ಹೋಗೋ. ದೊಡ್ಡ ಹೆಂಡತಿ ತಕೆ ದೊಡ್ಡ ಪಾತ್ರೆ ಈ ದೊಡ್ಡ ಪಾತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪಾತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗೋ.
ಇದಕ್ ಮಾಡ್ಕೊಂಡ್ ಬಿಡಿ ಸ್ವಾಮಿ, ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ. ಬೇಡ ಬೇಡ, ತಿಪ್ಟೂರ್ ನೆನ್ನೆ ಹೋಗಿದ್ದಲ್ಲ ತಿಪ್ಟೂರಾಗಿರೋ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗೋ, ನಿಮ್ದು ಸಿಗುತ್ತೆ. ಆಯ್ತು, ಪತ್ರೆ ಎಲ್ಲ ತಗೊಂಬಂದು ಅವರೇ ತರ್ತಾರೇನ ಸ್ವಾಮಿಗಳೇ? ಇಲ್ಲ ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಅಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡ್ ನೀನ್ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಅಮ್ಮ. ಹೇಳೋ ಕಂದ, ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನ್ಗೂ ಇಲ್ಲ ಕಾಲಾವಕಾಶ. ಮಗಳು ಮಾತಾಡ್ಬೇಕಣ. ಆಗ್ಲೇ ಕೊಟ್ಟನ ಸ್ವಾಮಿ, ಕೊಟ್ಟು ಅಲ್ಲೇ ಕೊಟ್ಟೆ ಸ್ವಾಮಿ. ಈಗ ಕೊಡೋ, ಸೊಳ್ಳೆ ತಾತೆಗಡವೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಇದು ಮಂತ್ರ ಅಮ್ಮಗೆ ಅಂತ ನೋಡಿ ಉಂಟು ಆಯ್ನ ಅಕ್ಕಿ. ಈಗ ತಿಂದು ಬಿಡ್ತಾನೆ, ಅವರೇ ತಂದು ಕೊಡ್ತಾರೆ. ಅವರೇ ಕಾಳು ತಾಯಿನ ಅಕ್ಕಿ ಆಯ. ಕಂದ, ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಹಲೋ, ನಾವು ರೈಲಾಗ್ ಬರ್ತಾ ಇದೀವಿ. ನಾಳಿಕ ಹೆಂಗೆ ಇವತ್ತಲ್ವ ಎಂಗೇಜ್ಮೆಂಟ್ 10:30ಗೆ? ಎಂಗೇಜ್ಮೆಂಟ್ ಇವತ್ತ ನಾಳಿಕ ದೊಡ್ಡಪ್ಪ? ನಾಳೆ. ಮತ್ತೆ ಇವಾಗ ರೈಲಾಗ್ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ, ಅಲ್ಲೇ ಭದ್ರಾವತಿಯಿಂದ ಬರೋದೇ ಹೋಗೋದೊಂದಿನ ಆಗುತ್ತೆ. ಹಂಗಾಗಿ ಬನ್ನಿ, ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ? ಟ್ರೈನಿಗೆ ಬಂದು ಸೀದಾ ಫೋನ್ ಮಾಡಿ ತಿರ್ಗಿ ಬರ್ತಾನೆ. ಇಲ್ಲ, ಅಲ್ಲೇ ಬರ್ತಾ ಇದೀವಿ. ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ, ಬರ್ತಾ ಇದೀವಿ. ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ. ಬಾಳೆಹಣ್ಣು ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ. ಅಮ್ಮ ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ, ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ? ನಿಂಗೆ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? ಅಂಡರ್ವೇರ್ ಸೈಜ್ 195 100 ಅಂತ ಅಂತಾರೆ. 100 ತಾಳ್ರಿ ಫ್ರೀ ರೇಟ್ ಅಂತ ಅಂತಾರೆ. ಅದ್ರಾಗೆ ಅಂಗಡಿ ಹೋದ್ರಿ 100 ತಗೊಂತೀನಿ. ಸೀರೆ ತಗೊಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡೋಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟ್ಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗೊಂತೀನಿ, ಗಂಧದ ದಾರ. ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದೆ, ತಲೆನೋವು ಬಂದಂಗಾಗತ್ತೆ. ನಿಂಗೆ ಬತ್ತಿದಂಗೆ ನಾಳಿಕೆ ಎಂಗೇಜ್ಮೆಂಟ್ಗೆ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದ್ ಹಾರ ಹಾಕಿಸ್ತೀವಿ. ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಹೇಳು? ಇದು ರೂಪ್ ಅಲ್ವಾ? ಹಿಂಗ್ ಮಾತಾಡ್ತೀಯ? ಅಲ್ಲ ದೊಡ್ಡಪ್ಪ, ಈಗ ಇದೇ ನಮ್ಮ ಮಾಮ ಆಗ್ಬೇಕು ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ. ಇದು ಎಲ್ಲಿ ಕೊಡ ಕೈಗೆ? ಅಕ್ಕೈ ಸ್ನಾನ ಮಾಡ್ತಾ ಐತೆ. ಟ್ರೈನು ಅಂತ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ. ನಾಳೆಗ್ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರಿ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ, ಇದು ಕುಡ್ತಸ್ತಿ ಮುನ್ಸೂಚನೆ. ಇದು ಕುಡ್ತಸ್ತಿ. ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ಕೆ ಇದು ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ದಿಗಲತ್ತಿ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ರೈಲಾಗೆ ಸ್ನಾನ ಮಾಡತ್ತೆ. ಬಂದ್ಬಿಟ್ಟು ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ ಸೈಜ್ 100 ಬರೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀತಿಕವ ನೀನು. ಈಗ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ ಅಲ್ಲಿ.
ಹಿಡ್ಕೊಳಕ್ ಚುಮ್ತಾನ್ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ ಅಲ್ಲಿ ಟ್ರೈನಾಗ ಗೊಟ 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 ಅಂತ ಇರ್ತೈತೆ ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಇಲ್ಲ ಐತೆ ನೀರು. ಇಲ್ಲ ಈಗ ಇಕ್ಕವ್ರೆ ಇದು ನೋಡಿ ಅಂಗಡಿಯರ್ ಕೈ ಕೊಡ್ತೀನಿ, ಸೈಜ್ ಎಷ್ಟು ಅಂತ ಹೇಳು. ಹಲೋ ಅದು ಹಲೋ 96 kg. ಹಲೋ ಹಲೋ ಗುಡ್ ಮಾರ್ನಿಂಗ್ ಸರ್, ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ? 96 kg. ಏನ್ 96 kg? ಒಂದ್ ತೂಕ 96. ಅಲ್ಲ ರೀ ನಿಮ್ ಅಂಡರ್ವೇರ್ ಸೈಜು. ಅಂಡರ್ವೇರ್ ಅಂದ್ರೆ ಕಾಚಾ ನಮ್ದು ನಾವು ಇಷ್ಟ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು ಬರೀ 95 100 ಅಂತ ಕೊಡ್ತಾರೆ. ಹೌದಾ? ಆಯ್ತು. ಹೊಟ್ಟೆ ಐತಲ್ಲ, ಹೊಟ್ಟೆ ಇತ್ತಲ್ಲ ನಿಮ್ದು, ಅದಕ್ಕೇನೆ. ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ತಾಣ ಪ್ಲೇನು. ಗ್ರೀನ್ ಕಲರ್ ಅಂದ್ರೆ ಕ್ರೀಮ್ ಕಲರ್ ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ. ಕ್ರೀಮ್ ಬಿಸ್ಕೆಟ್ ಅಂತ ಆ ಕಲರ್ ಇದು ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಅಲ್ಲ ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ? ಏನ್ ಹೇಳು? ಇದು ಏನಪ್ಪಾ ವಿಸ್ಪರ್ ವಿಸ್ಪರ್. ಇಲ್ಲ, ಮುದ್ದೆ ರಾಗಿ ಮುದ್ದೆ ಆಮೇಲೆ ಸಾರು ಎಲ್ಲ ತಿನ್ನಲ್ಲ ನಾವು. ಅಲ್ಲ ನಾವು ವಿಸ್ಪರ್ ಬೇಕಾ ಪ್ಯಾಕೆಟ್? ಯಾಕ ಒಳ್ಳೆ ಮುದ್ದೆ ಮಾಡ್ತಾರೆ ಮನೆಗೆ, ಆಮೇಲೆ ಇದು ನಾವು ಹೋಟ್ಲು ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ವಿಸ್ಪರ್ ಬೇಕಾ? ತಿನ್ನಲ್ಲ. ಹೌದಾ? ಓ ದೇವ್ರ ಬಂತು, ದೇವ್ರ ಬಂತು, ಓ ದೇವ್ರ ಬಂತು, ಉಯ್ ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು. ಮಾಮ 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 ಹೇಳಿ. ದೇವ್ರ ಬಂದೈತೆ ಮಾಮ, ಅಲ್ಲೇ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ, ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ಏನು ನನಗೇನ ಹುಚ್ಚಿಡಿ ಅಂತ ಕಾಣ್ತದೆ. ದೇವ್ರ ಬಂತು, ದೇವ್ರ ಬಂತು. ನನಗೆ ಇದು ಏನು ಏನೇ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರ ಬಂತು, ದೇವ್ರ ಬಂತು. ಓ ಬಳೆ ಹೊಡೀರಿ, ಹೊಡೀರಿ, ಗಂಟೆ ಹೊಡೀರಿ. ಆಮೇಲೆ ಇದು ಬರೇ ಟೈಮು ಆಮೇಲೆ ನಿಗದಿಕೊಂಡ್ಬಿಡ್ತಾರೆ. ದೇವ್ ಬಂತು ಅಂತ ಕೂಡದು ಹೆಚ್ಚಾಗಿ ನಂಗೆ ಆಡ್ತಾರೆ. ಕಿವಿ ಹೊಡೆದ್ ನನಗೆ. ದಡ ಮಾಮ ದೇವ್ರ ಬಂತು, ದೇವ್ರ ಬಂತು. ದೇವ್ರ ಬಂದ್ಬಿಟ್ಟಿ ಆರಾಯ ಹಾಕ್ಸ್ಕೊಂಡು ಮಾಮ 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 ಯಾರೋ ಸರ್ ಎಲ್ಲಿದ್ದೀರಾ ಸರ್? ನಾವ್ ಮನೆಗಿದ್ದೀವ್ರಿ ಸರ್. ನೀವು ದೇವ್ರು ಸರ್, ನೀವು ದೇವ್ರು, ನೀವು ದೇವ್ರು ಸರ್, ನೀವು ದೇವ್ರು. ಯಪ್ಪ ನಮ್ಮ ಅಪ್ಪ 10 ವರ್ಷದಿಂದ ಮನೆ ಕಂಡಿದ್ರು ಸರ್. ಇವತ್ತು ನಿಮ್ ಜೊತೆ ಮಾತಾಡಿದ್ಕೆ ನಮ್ಮ ಅಪ್ಪ ನಿನ್ ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸರ್. ಪ್ರಜ್ಞೆ ಬಂದ್ಬಿಡೈತೆ, ಪ್ರಜ್ಞೆ ಬಂದ್ಬಿಡೈತೆ. ಜಯ ಓಹೋ ಅಮ್ಮ ನೋಡಿ ಮಾತಾಡಿ, ಎಲ್ಲ ಮಾತಾಡಿ. ಹಲೋ, ನನ್ನ ಮಕ್ಳು ಅಂತ ಮಾಡೋಣ. ಯಾರ್ ನನ್ನ ಮಕ್ಳು ನಂಬರ್ ಕೊಟ್ರಿ ಇವ್ರಿಗೆಲ್ಲ? ಹಲೋ ಅಣ್ಣ, ನಮ್ಮ ಅಪ್ಪಗೆ ಪ್ರಜ್ಞೆ ಬಂದೈತೆ. 10 ವರ್ಷದ ಮುಂಚೆ ಸತ್ತೋಗಿತ್ತು, ಪ್ರಜ್ಞೆ ಬಂದೈತೆ. ನಮ್ಮ ಅಪ್ಪನ ಪ್ರಜ್ಞೆ ಬಂದೈತೆ, ನಮ್ಮ ಅಪ್ಪನ ಪ್ರಜ್ಞೆ ಬಂದೈತೆ. ನಾನೇನ್ ಮಾಡೋಣ, ನಾನೇನ್ ಮಾಡೋಣ, ನಾನೇನ್ ಮಾಡೋಣ. ಅಯ್ಯೋ ಅಪ್ಪ, ಅಪ್ಪ, ಅಯ್ಯೋ ಯಾಕೋ ಮಾತಾಡ್ತಿಲ್ಲ.
ಅಯ್ಯೋ ದೇವ್ರೇ, ನಮ್ಮಪ್ಪ ತಿರ್ಗಾ ಸತ್ತೋಯ್ತಲ್ಲಪ್ಪ. ಅಯ್ಯೋ ಅಯ್ಯೋ ದೇವ್ರೇ, ನಮ್ಮಪ್ಪ ಇವತ್ ತಿರ್ಗಾ ಸತ್ತೋಯ್ತಲ್ಲಪ್ಪ. ನರಸಿಂಹಣ್ಣ, ನಮ್ಮಪ್ಪ ಸತ್ತೋಯ್ತಣ್ಣ. ಬದುಕಿರು ಅಂತ ಅಂದ್ರು, ಸತ್ತು ಹೋದ್ರು ಅಂದ್ರು. ನಾನ್ ಮೊದ್ಲು ಬದುಕಿದ್ರ ನಾನ್ ಸತ್ತೋಯ್ದಿರ ನೋಡ್ವಾಗ. ಅಣ್ಣ ಸತ್ತೋದ್ರು. ನಾನ್ ಬದುಕಿದಿನ ಸತ್ತೋಯ್ದಿರ ನೋಡ್. ನಾನು ಯಾಕೋ ನಮ್ಮ ನನಗೂ ಯಾಕೋ ಜೀವ ಉಯ್ಕಂತ ಇದೆ. ಅಣ್ಣ ಅಣ್ಣ, ಪುಣ್ಯಾತ್ಮರು ಫೋನ್ ಮಾಡ್ದಂಗ ಆಗೋದ್ರಲ್ಲೋ ನನಗೆ. ಬರೀ ಇಂಟರ್ ಮಾಡತ್ತೆ. ಅಣ್ಣ ನಮ್ಮ ಅಪ್ಪ ತಿರ್ಗ ಸತ್ತೋಗ್ಬಿಟ್ರೆ ಅಣ್ಣ. ಯಾ ಕರ್ಮ, ಊಟ ತಿನ್ನ ಊಟ ಅಲ್ಲ ನಮ್ಮನ. ಯಾಕೆ ನನ್ನ ಮಕ್ಳು ಯಾರೋ ಜಲ್ಡೇದ್ ಹೇಳ್ಬಿಟ್ಟು ಅವರೇ ಕೇಳ್ಕೊಂಡಂಗ್ ಕಾಣತ್ ಊಟ ಅಲ್ಲನ. ಬಿಡ್ರಿ, ಯಾಕೆ ಹುಟ್ಟಿದ ಮೇಲೆ ಮನುಷ್ಯ ಎಲ್ಲಾರು ಸಾಯ್ತಾರೆ, ಅದಕ್ಕೆ ಯಾಕೆ ಮಾಡ್ತೀರಾ? 10 ವರ್ಷದ ಮೇಲೆ ಬಂದ್ಕೊಂಡು ಮಾತಾಡೈತಲ್ಲ. ಅಣ್ಣ ಅಣ್ಣರೇ, ನನಗೆ ಬರೇ ಸತ್ತೋಗಡೆ ಫೋನ್ ಮಾಡಕ್ ಶುರುವಾದ್ರಲ್ಲ ನನಗೆ. ಅಪ್ಪ, ನೀನ್ 10 ವರ್ಷದಿಂದ ಸತ್ತೋಗಿದ್ದೆ. ತಿರ್ಗಾ ಹೆಂಗೋ ನರಸಿಂಹಣ್ಣ ಜೊತೆ ಮಾತಾಡಕ್ಕೆ ಪ್ರಾಣ ಬಂದಿತ್ತು. ತಿರ್ಗಾ ಯಾಕೆ ಕೆಟ್ಟು ದೃಷ್ಟಿ ಬಿತ್ತು, ನೀನ್ ತಿರ್ಗಾ ಸತ್ತೋಗ್ಬಿಟ್ಟಲ್ಲಪ್ಪ. ನಮ್ಮನ್ನೆಲ್ಲ ನರಸಿಂಹಣ್ಣ, ನಮ್ಮನ್ನ ಯಾರಣ್ಣ ಕಾಪಾಡೋದು? ನಮ್ಮನ್ನ ಯಾರನ್ನ ಅಂತ ಅಪ್ಪ ಅಂತ ಕರೀಲಿ. ಅಲ್ಲ ಇವ್ರೆ ಗೌಡ್ರೆ, ಸತ್ತು ಒಂದ್ ದಿನದ ಮಧ್ಯಾಹ್ನಕ್ಕೆ ಅಲ್ಲೇ ಹೊಟ್ಟೆ ಊದ್ಕೊಂಡು ವಾಸನೆ ಬರ್ತೈತೆ, ಒಂಚೂರ ಎಂಟದ ಬರೀ ಸ್ಮೆಲ್ ಬರ್ತೈತೆ, ಇರಿ ಕಚ್ಚಾವೆ ಅಂತಾರೆ. 10 ವರ್ಷದಿಂದ ಹೆಂಗ್ ಮಾಡಿದ್ರಿ ಅವ್ರನ್ನ? ಅಣ್ಣ ಎಲ್ಲ ಇಲ್ಲೇ ರೋಡಾಗ ದಿವಾನ್ ಕಾಟ್ ಮೇಲಕ್ ಮನ್ಗಿದನು. ನೆಂಟ್ರುಗಳು ಬರೋದ್ ದೂರದಿಂದ ಬರ್ಬೇಕಲ್ಲ ಅಣ್ಣ, ಲೇಟ್ ಆಗೈತೆ ಅಣ್ಣ. ಬೆಳಿಗ್ಗೆ 10 ಗಂಟೆಗೆ ಆಗ್ತಿರೋ ಇದ್ರ ಅಣ್ಣ? 10 ವರ್ಷ ಆಗಿತ್ತು, ನೆಂಟ್ರುಗಳು ಬರೇಳಿದ್ವಲ್ಲ ಎಲ್ಲ ದೂರ ಊರಿಂದ ಬರ್ಬೇಕು. ಬೆಳಿಗ್ಗೆ 10 ಗಂಟೆನಾಗ ಅಥವಾ 10 ವರ್ಷದಿಂದ 10 ಗಂಟೆನಾಗ? 10 ವರ್ಷದ ಹಿಂದೆ 10 ಗಂಟೆನಾಗ. 10 ವರ್ಷದ ಹಿಂದೆ 10 ಗಂಟೆಗೆ ತೀರೋಗಿದ್ದು. ಇವತ್ತು ನಿನ್ ಜೊತೆ ಫೋನ್ ಅಲ್ಲಿ ಮಾತಾಡ್ದು ಮಾವಿ ಇದನ್ನೆಲ್ಲ ಹುಣ್ಸೆನೆಲ್ಲ ತಾಂಬ ಅಂದಾಗ ಪ್ರಾಣ ಬಂದಿತ್ತು. ಉಸಿರಾಡ್ತು, ಕೈ ಕಾಲೆಲ್ಲ ಹಿಂಗ ಆಡ್ತು. ಏನ್ ಕರ್ಮನಪ್ಪ ಅಮ್ಮನ. ಅವನ್ ಯಾರೋ ನೋಡ್ರಿ ಮಣ್ಣು ಮಾಡಿ ಬಂದಿದ್ವಿ 30ನೇ ತಾರೀಕು ಮಣ್ಣು ಅಂತ ಫೋನ್ ಮಾಡಿವನ. ಅವ್ನ್ ನಮ್ಮ ಮಾವ. ಇವ್ರು 10 ವರ್ಷದಿಂದ ಸತ್ತೋಗಿರೋದು, ಇವತ್ತು ಬದುಕಿ ಮಾತಾಡಿರೋ ಅಂತ ಅಂದ್ರೆ ಇವ್ನ ಅಮ್ಮನಾಡ 1 ವಾರ ದಿನಕ್ಕೆ ಹೊಟ್ಟೆ ಊದ್ಕೊಂಡು ಕೊಳತು ವಾಸನೆ ಬರ್ತಾರೆ ಮುಚ್ಚಿ ಅಂತ ಅಂತಾರೆ. ಅಂತವ್ರಿಗೆ ಇವ್ನು ಯಾರ ತಿಕ್ಕು ನಮ್ಗ್ 10 ವರ್ಷದಿಂದ ಮಡಗಿದ್ದೆ ಅಂತಾರಲ್ಲ, ಇವ್ನ್ ನಿಜವಾದ ತಿಕ್ಲನು ಅಥವಾ ನಾನ್ ತಿಕ್ಲನು ನನಗ್ ಗೊತ್ತಾಗ್ತಾ ಇಲ್ಲ. ಆ ದೇವ್ರಿಗೆ ಕಣ್ಣಿಲ್ಲ. ದೇವ್ರು ಯಾವತ್ತು ನಾಳೆಯಿಂದ ನಮ್ಮ ಅಪ್ಪನ್ ಮಣ್ಣು ಮಾಡಿ ಬಂದ್ಮೇಲೆ ಫೆಬ್ರವರಿ 5ನೇ ತಾರೀಕು ನಮ್ಮ ಅಪ್ಪನ್ ಮಣ್ಣು ಮಾಡಿ ಬಂದ್ಮೇಲೆ ಯಾವ ದೇವ್ರನ್ನ ಮನೇಲಿ ಪೂಜೆ ಮಾಡ್ಬೇಡ್ರಿ, ಯಾರು ಪೂಜೆ ಮಾಡ್ಬೇಡ್ರಿ. ದೇವ್ರೇ ಇಲ್ಲ ನಮ್ ಬಾವು. ಇದು ಪ್ರಪಂಚದಾಗೆ ನಡಿದಾಗಂತ ಘಟನೆದ ವಿಚಾರ ನನಗೆ ಹೇಳ್ತಾ ಇದ್ರಲ್ಲಿ ಗೌಡ್ರೆ. 15ನೇ ತಾರೀಕು ಮಣ್ಣು ಮಾಡ್ತೀರಾ? ಹ್ಞೂ ಅಣ್ಣ, 5ನೇ ತಾರೀಕು ಅಣ್ಣ, ಫೆಬ್ರವರಿ 5ನೇ ತಾರೀಕು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ತೀರಾ? 10 ವರ್ಷದಿಂದ ಸತ್ತೋಯ್ತಿ. ಹ್ಞೂ ಸತ್ತೋಗಿದ್ರು. ಈಗ ಪ್ರಾಣ ಬಂದಿತ್ತಣ್ಣ, ಕೈ ಕಾಲೆಲ್ಲ ಆಡಿ ಊಟ ಮಾಡ್ತು. ಈಗ ಎದ್ದು ಊಟ ಮಾಡಿರ? ಹ್ಞೂ, ಎದ್ದು ಊಟ ಮಾಡಿ ತಿರ್ಗಾ ನಿನಗ್ ಫೋನ್ ಮಾಡ್ದೆ ಅಣ್ಣ. ಖುಷಿ ಆಯ್ತಲ್ಲ ನನಗೆ. ನಿಮ್ ಫೋಟೋ ಕಳಿಸ್ಬಿಡೋಣ, ಒಂದು ನಿಮ್ ಫೋಟೋ ಮಾಡಿ ಒಂದು ಕಟೌಟ್ರ್ ಮಾಡಿ ಮನೆ ಮುಂದೆ ಇಕ್ಕೊಂಡ್ ಬಿಡ್ತೀವಿ. ನಮ್ಮ ಅಪ್ಪನ ಪ್ರಾಣ ಬಂತು, ನಿಮಗ್ ಫೋನ್ ಮಾಡ್ತಿದ್ದಂಗೆ ಅಂತ ಹೇಳ್ದೆ ಅಣ್ಣ. ತಿರ್ಗಾ ನಿಮ್ಗೆ ಫೋನ್ ಮಾಡ್ತಿದ್ದಂಗೆ ನಮ್ಮ ಅಪ್ಪ ಹೊರಟೋದ್ರಣ್ಣ. ನಮ್ಮ ಇವ್ರೆ ಗೌಡ್ರೆ ಬಿಡಿ, ನೀವು ಅವರಿಂದ ನೀವು ಒಟ್ಟಿಗಿಟ್ರ ಅಂದ್ರೆ ಇದು ಅಲ್ಲಿ ಪಕ್ಕದಾಗ ಯಾರನ್ನ ಇದ್ರ ಅವ್ರ ಕೈ ಕೊಡಿ. ತಾಯಿನ ಕ್ಯಾಯ ನಮ್ಮನ್ನ ಮಗ ನನಗೂ ತಿಕ್ಲಿಡಿಯಂಗ್ ಕಾಣುತ್ತೆ ಅಂತ ತಾಯಿನ ಹಾಕಿ ನನ್ನ ಮಕ್ಕಳ ತಾವ್ ಮಾತಾಡಕ್ ನನಗೆ 7 ಸಲ ಮೆಟ್ನಾಗ ನಾನೇ ಹೊಡ್ಕೋಬೇಕು ಇವ್ ನಮ್ಮನ್ನ ಕ್ಯಾಯ. ಎಂತ ನನ್ನ ಮಕ್ಳು ತಾವ್ ನಾವು ಮಾತಾಡ್ತೀವಿ, ಒಬ್ಬರು ನೆಂಟ್ರನಾದ್ರೂ ಫೋನ್ ಮಾಡ್ದಂಗ ಆಗೋದ್ರಲ್ಲ ಇವ್ ನಮ್ಮನ್ನ ಹಾಕಿ ಮಿಂಟ್ರಿ ಗುಟ್ಟಿದ್ ಹುಚ್ಚಿದ್ ಸವಾಸ ಮಾಡಿ. ಅಣ್ಣ ಕೊಡ್ತೀನಿ ನೋಡಿ ಅಣ್ಣ. ಹಲೋ ಹಲೋ ಅಣ್ಣವ್ರೆ. ಅಕ್ಕ, ಇವ್ರು
ಇವ್ರಿಗೆ ಏನಾರ ಇದು ಅಣ್ಣರ ಸತ್ತೋಗಿ ಎಷ್ಟು ದಿನ ಆಯ್ತು ನಿಮ್ಮ ಮಾವರು? ಹೋದ್ ವರ್ಷ 2010ಕ್ಕೆ ಸತ್ತೋಗಿದ್ದಣ್ಣ. 10 ವರ್ಷ ಆಗಿತ್ತು. ಫೆಬ್ರವರಿ 5ನೇ ತಾರೀಕು 2020 ಫೆಬ್ರವರಿ 5ನೇ ತಾರೀಕು ಮಣ್ಣು ಮಡಿಕೊಂಡಿದ್ದು. ಸತ್ತೋಗಿದ್ರಲ್ಲ ಅವ್ರ ಯಜಮಾನ್ರು, ಅವ್ರ ಹೆಂಗಸ್ರು ಏನ ಬದುಕ್ಯವ್ರ? ಅವ್ರ ಹೆಂಗಸ್ರು ಬದುಕರ್, ನಾನು ಅವ್ರ ಸೊಸೆ ಅಣ್ಣ. ಏನ್ ಅವ್ರ ಹೆಂಗಸ್ರಿಗೆ ಏನ ಇದು ಗಾಳಿಗಳು ಹಿಡ್ದೈತೆ ನೋಡಿ ಚೆಕ್ ಮಾಡ್ರಿ. ಅವ್ರ ಯಾರು ಅವ್ರಿಗೆ ಗಾಳಿ ರೂಪವಾಗಿ ಏನ ಬಂದು ಅವ್ರನ್ನೆಲ್ಲ ಅವ್ರು ಕಾಡ್ತಾ ಇದ್ದೇನ ಪಾಪ. ಯಜಮಾನ್ರು ದುಃಖವಾಗಿ ಓಡಾಡೋದ್ ನೋಡ್ರಿ ಒಳ್ಳೆ ಬಂದಂಗ ಕಾಣ್ತೈತೆ ಅಣ್ಣ. ಗಾಳಿ ಆಗಕ್ಕೆ ಮಣ್ಣು ಮಾಡಿ ಬಂದಿದ್ರೆ ಅಲ್ವಣ್ಣ ಗಾಳಿ ಆಗೋದವ್ರು. ಇನ್ನು ಮಣ್ಣೆ ಮಾಡಿಲ್ವಣ್ಣ. 5ನೇ ತಾರೀಕು ಮಣ್ಣು. ನೀವ್ ಎಷ್ಟು ಜನ ಇದ್ರಿ ಮನೆಗೆ? ನಾವು 6 ಜನ ಇದ್ದೀವಣ್ಣ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದ, ಅವ್ರ ಹೆಂಡತಿ, ನಾನು ಎಲ್ಲ ಇದ್ವಿ. ಅದ್ರಾಗ ನಮ್ಮ 6 ಜನದಲ್ಲಿ ನಮ್ಮ ಮಾವ 10 ವರ್ಷ ಆಯ್ತಣ್ಣ ಸತ್ತೋಯ್ತು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಡಗಿದೀವಣ್ಣ. ಅಷ್ಟರೊಳಗೆ ನಮಗೆ ಹುಣಸೆ ಎಲೆ ಬೇಕಾಗಿತ್ತು. ಈಗ ಬದುಕಿದ್ದಾರೆ ಯಾರು? ಈಗ ಬದುಕಿದ ಅವರೇ ಅಣ್ಣ. ಪ್ರಾಣ ಬಂದಿತ್ತು, ಊಟ ಮಾಡಿದ್ರು ಎದ್ದು. ಇದು ನಿಮ್ದು ಗ್ರೂಪ್ ಇದು ಆಧಾರ್ ಕಾರ್ಡ್, ವೋಟರ್ ಲಿಸ್ಟ್ ಎಲ್ಲ ಐತೆ ಅಣ್ಣ. ಅಲ್ಲ ವೋಟರ್ ಲಿಸ್ಟ್, ಆಧಾರ್ ಕಾರ್ಡ್ ಐತಾ ಅಥವಾ ನೀವೇನ ಇದು ಮನುಷ್ಯರು ಅಥವಾ ದೇವ್ಗಳು ನನಗೆ ಫೋನ್ ಮಾಡೈತು ಅಥವಾ ನನಗೆ ದೇವ್ ಬಿಡ್ದೈತು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾಕಣ್ಣ? ನನಗೂ ಈಗ ನೋಡ್ತಾ ಇದ್ರೆ ಹೋಗಿರತ್ತೆ ಒಂದು ತಾಯಿನಾಯ್ಕ. ನನ್ನ ಹಣೆ ಬರನೇ ಇಷ್ಟ ಆಗೋತಾ. ಯಾಕಣ್ಣ? ಹಲೋ, ಫೋನ್ ಮಾಡಿದ್ರಿ? ಎಲ್ಲ ನಮ್ಮ ಮಂತೆಗೆ ಬರ್ಲೇ ಇಲ್ಲ. ಇಲ್ಲ, ನಾ ಮದುವೆ ಹೋಯ್ದ್ನಲ್ಲ, ಮದುವೆಯಿಂದ ಬಂದವನು. ಯಾಕೆ ಸಾಕಾಯ್ತು, ಉಳ್ಳಾಡ್ತಿದ್ದೆ. ಈಗ ಎದ್ದು ಎಷ್ಟೊತ್ತಿ ಬರೋಣ? ಬೆಳಿಗ್ಗೆ ಅದೇ ಮಾರ್ಕೆಟ್ ಕೊಟ್ಟಿದ್ದೀನಿ, ಹೂವ ತಗೊಂಡು. ಯಾಕೆ? ಒಂಚೂರು ಅದೇ ನಾಳೆ ಎತ್ತಿನಹಳ್ಳಿ ಜಾತ್ರೆ ಅಲ್ವಾ, ಅದಕ್ಕೆ ಒಂದ್ 6 ಗಂಟೆ 6:15 ಬಂದ್ಬಿಡು. ಎಲ್ಲಿಗೆ? ಮಂತಕ್ಕೆ ಬಂದ್ಬಿಡ್ತೀಯ? ಎಲ್ಲಿಗೆ ಬತ್ತೀಯ? ಬುಗುನಳ್ಳಿಗೆ ಬತ್ತೀಯ? ಯಾರು ಹೇಳಿ ನೀವು? ಯಾರು ಹೇಳಿ ನೀನು? ಈ ಅಣ್ಣ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನರಸಿಂಹಣ್ಣ. ನಿಮ್ ಹೆಸರು ಏನ್ರಿ? ಅಯ್ಯೋ ಹೋಗತ್ತ, ಈ ಅಣ್ಣ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ಕಣ್ರಿ. ಅಲ್ಲ ಯಾರು? ವೆಂಕಟೇಶ್ ರುದ್ರೇಶ? ನಾನ್ ರುದ್ರೇಶ್ ಕಣ. ನಾನ್ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡಿದಿನ. ಮತ್ತೀಗ ತಿರ್ಗಾ ಯಾರು ಅಂತೀಯ? ಅದಕ್ಕೆ ಹೂವ ಎಲ್ಲ ಹಾಕಿದ್ರಿ ನೀವು? ಹೂವ ತರಕ್ಕೆ ಮಾರ್ಕೆಟ್ಗೆ. ಯಾಕೆ ಇಂತ ಸುಳ್ಳು ಹೇಳ್ತೀರಿ? ನಿಮ್ ಮನೆ ಎಷ್ಟು 2 ವರ್ಷ ಆತಲ್ಲ? ಏನ್ 2 ವರ್ಷ ಆಯ್ತಲ್ಲ? ದುಡ್ಡು ಇಸ್ಕೊಂಡ? ಯಾಕವ್ರ ಅಮ್ಮನ್ ತೋಲ್ ಬಡ್ಡಿ ಕೊಟ್ಟಿಲ್ವಾ? ನಿಮ್ಮ ಅಮ್ಮನ್ ತೂಲ್ ಕೊಟ್ಟಿದ್ಯಾ? ನಿಮ್ಮ ಇವ್ ನನ್ ಮಕ್ಳಿಗೆ ಫೋನ್ ಮಾಡಿ ಈಗ ಹೆಸರಿಗಾತ ನಿನ್ಗೆ? ಅಯ್ಯೋ, ಹಾಲ್ ಕರಿಬೇಕಾಯ್ತಲ್ಲ, ಹಾಲೆ 7:15 ಆಯ್ತು ಎದ್ದೆ. ಹಾಲ್ ಕರಿಬೇಕಾಯ್ತು, 7:15 ಆಗಿತ್ತಲ್ಲ ಬೆಳಿಗ್ಗೆ. ಈಗ ಅಲ್ಲಿ 7:15ನಾ? ಆಲೆ ಕೋಳಿ ಕೂಗಿ ಎಷ್ಟೊತ್ತಾಯ್ತಾನೆ? ನಾಳೆ ಬೆಳಿಗ್ಗೆ 7:15 ಹಾಲಿನ ಗಾಡಿ ಬಂದೈತೆ. ತಾಯಿನಾಕೆ ನನ್ ಮಕ್ಳನ್ನ ಯಾರನ್ನ ಉತ್ತಮರು ಅಂತಾರೆ ಅವ್ರನ್ನ. ಆಲೆ ಹಾಲ್ ಕರಿತಾ ಇದೀನಿ, ಬೆಳಗ್ಗೆ ಬೆಳಕರ್ದೈತೆ ಆಲೆ 7:15. ನೀನ್ ಈಗ ಎದ್ದಿದ್ದೀರ? ಕರಿ ನಿಮ್ಮ ಅಮ್ಮ ಹೆಂಗ್ಸದ್ ನೀನ್. ತಾಯಿನಾಕೆ ದುಡ್ಡು ಕೊಡ ನೀನು. ದುಡ್ಡು ಹಾಲ್ ಕರಿತಾ ಇದ್ಯಾ ಅಲ್ಲ? ನಾನು ಲಲ್ಲಿ ಲಲ್ಲಿ ಲಲ್ಲಿ. ನಾನ್ ಕಣಪ್ಪ ನಂಜಮ್ಮ. ಯಾರ್ ನಂಜಮ್ಮ ಹೇಳು? ಹಲೋ ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ ಆವಾಕ ನಮ್ಮ ಮೊನ್ನೆ ಭಿಕ್ಷೆ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ನೀನ್ ಕಣ್ಣು ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪ್ಪಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ನೋಡು, ನಾಳಿಗೆ ಎಂಗೇಜ್ಮೆಂಟ್. ನಿಂಗೆ ನಾನು ಬೇಜಾರ್ ಮಾಡಬಾರ್ದು. ಫೋನ್ ಮಾತ್ರ ಕಟ್ ಮಾಡ್ಬಿಡ, 5 ನಿಮಿಷ ಮಾತಾಡು. ನಾನ್ ಬರ್ಲೋ ಬೇಡವೋ? ಯಾರು ಹೇಳು? ನಾನು ಲಲ್ಲಿ ಲಲ್ಲಿ ಲಲ್ಲಿ. ಹುಳ್ಳಿ ಇದು ಅಂದ್ಬಿಟ್ರೆ ಈಗ ಬರ್ಲೋ ಬೇಡವೋ ಹೇಳ? ಅದನ್ನ ಬಂದು ಅಲ್ಲಿ ಅಣ್ಣಾರ್ಗೆ ಹೇಳಿದೀವಿ ಅವತ್ತು. ಅವ್ರು ಹೇಳಿದಂಗೆ ಬಂದು ರಾಗಿ ಏನ್ ಬೇಕಾ ತಗೊಂಡೋಗು. ಇದನ್ನು ಕೆಟ್ಟ ವಿಚಾರ ನನ್ಗೆ ಎತ್ಬಿಟ್ರೆ ಅಲ್ಲೇ ನಾನು ಬೆಂಕಿ ಇಟ್ಬಿಡ್ತೀನಿ. ಯಾರ್ಗೆ ಹೇಳಿದ್ಯಾ? ಅಲ್ಲಿ ನಮ್ಮ ಅಣ್ಣಾರು ಹೇಳಿದಾರೆ, ಅವರು ರಂಗಮಂದ್ರ ಅವತ್ತು. ಆ ಟೈಪ್ ಆ ತರ ಬರಂಗಿದ್ರು, ಈ ತರ ಎಲ್ಲ ಬರೋದು
ಯಾವ ಹಣ್ಣು ಹೇಳಿದೀಯಾ? ಅಮ್ಮನ ಹಿಂಗಾಗಿ ನನ್ನ ಹೋಸಲ ನನ್ಗೆ ಹೋಗಿ ಎಲ್ಲ ಅವರೆಲ್ಲ ಮದುವೆ ಮಾಡ್ಕೊಂಡು ನಾನು ಹೋಗಿ ಇದ್ರತಾವ ಗೇಟ ಕಾಯ್ಕೊಂಡು ಕೊಡಂಗ್ ಮಾಡ್ದಲ್ಲ ನಿಮ್ಮ. ಅಲ್ಲ ಈಗ ಯಾವ ಹಣ್ಣು ಹೇಳಿದ್ಯಾ? ಕಾಯಿ ರಾಗಿಗೆ ಯಾರು ನಮ್ಮ ಅಣ್ಣರ ಒಬ್ರು ಇದಾರೆ ತುಮಕೂರಾಗ. ಅದೇ ಹಣ್ಣುನ ಹೆಸರು ಹೇಳಪ್ಪಿ. ಅವ್ರ ಹೆಸರು ಬರಲ್ಲ ನನ್ಗೆ. ಕುಮಾರಣ್ಣವರ? ಅಲ್ಲ ಕುಮಾರಣ್ಣರಲ್ಲ, ನಮ್ಮ ಅಣ್ಣರಾಗಬೇಕು. ನಮ್ಗೆ ಪರಿಚಯಸ್ಥರು ಸದ್ಯಸ್ಥರು ಅವ್ರು. ವಿರೂಪಾಕ್ಷ ಅವರ? ಯಾರೋ ಅದನ್ನ ಕಟ್ಕೊಂಡು ನಿಮ್ಗೆ ಯಾಕೆ ಅವ್ರು ಹೇಳ್ದಂಗೆ ಕೇಳಿಕೆ ಬಂದ್ ತಾಡೋಗಿದ್ರೆ ನಿಮ್ ಅಣ್ಣರ ಕಳ್ಸೋ ಕಳ್ತೀನಿ. ಇಂತ ಮಾತಾಡಕ್ ನನ್ಗೆ ಇವಾಗ ಯಾರು ನೀನು? ಅಲ್ಲಪ್ಪ ಮರಿ ಎಲ್ಲಿದ್ಯಾ? ನಾನೀಗ ಮಂಡಿಪೇಟೆ ಬಂದೆ. ನಾನ್ ಕಣಪ್ಪ ನಂಜಮ್ಮ. ಹೇಳಕ್ಕ ಇದು ಬೆಂತಾಗ ಹಂಗೈತೆ. ಯಾರ್ ನಂಜಮ್ಮ ಹೇಳು? ಇದು ಅಗಲುಂಟೇನು? ಅಗಲ್ಗುಂಟೇರಲ್ಲ, ಮೊನ್ನೆ ಇದು ನಂಜನಗೂಡಿಗೆ ಬಂದಾಗ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಓ ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲ ವರ್ಷಗಳ್ರಿ ಅಂತ ಕೊಟ್ಟನಲ್ಲ. ಹ್ಞೂ ಕಣಪ್ಪ, ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಅದ್ ದುಡ್ಡೆಲ್ಲ ತಗೊಂಡಾಗ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನ್ ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ, ನೀನ್ ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಅಲ್ಲಿ ಇದು 5 ಜನನೋ 6 ಜನನೋ ಅದೇ ಕೊಟ್ಟನಲ್ಲ, ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಟ್ರೆ ನಮ್ದೊಂದು ಕಾರ್ ಐತೆ. ಇದು ಸತಿ ಕಾರ್ ಐತೆನವ? ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ. ನೀನ್ ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು. ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ದು ಚಿಲ್ಲರೆ ಕಾಸು ಎಲ್ಲ ಕೊಟ್ಟು ನೀನ್ ಕೊಟ್ಟಿದ್ದು 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ, ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು. ಮತ್ತೆ ಕಾರು ಅದೆಲ್ಲ ಮಾಡಿಕೊಂಡ್ರು ನಮ್ಮ ಎಷ್ಟು ಕಾರು? 3 ಬಾಡಿಗೆ ಬಿಟ್ಟಿದೀನಿ. ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ, 4 ಒಟ್ಟು. ನೋಡು 4 ಕಾರ್ ಇದಾವೆ. ಎಷ್ಟು ನೀವು ಒಂದು ಓಡಾಡಕ್ ಮಾಡಿ ಮತ್ತೆ ಅಲ್ಲಿ ಹೆಂಗ್ ಕೂಕೊಂಡಿದ್ರಿ ಹೊರಗ್ ಬಟ್ಟೆ ಹಾಕಿ? ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ. ನಾವು ಹಂಗೆ ಕೂಡಿಕೊಂತೀವಿ. ಮೈ ಕೈ ಏನು ನೋವಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ. ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದು ನಮ್ಗೆ. ಅದೇ ಅಲ್ಲಿ ನಂಜುಂಡೇಶ್ವರ ಬಿಡೋದು ಹಿಂಗೆ ಡ್ಯೂಟಿ ಒಟ್ಟಾಗೆ. ಡ್ಯೂಟಿ ಅದೇನೆ ಕಣಪ್ಪ. ನೋಡಪ್ಪ ಈಗ 10 ರೂಪಾಯಿ ಅರ್ಧೋಗೈತೆ, ಬಾರಪ್ಪ ಬೇರೆ ಕೊಟ್ಟೋಗು, ನಂಜನಗೂಡಿಗೆ ಬಾರಪ್ಪ. ಏನಪ್ಪ ನಂಜನಗೂಡಿಗೆ ತಿರ್ಗಾ ಬರಕಾಗತ್ತ? ನಂಜನಗೂಡಿಗೆ ಅಲ್ಲಿ ಬಿಡಿ 10 ರೂಪಾಯಿ ನಾವು ಕೊಟ್ಟಿರೋದು ತಿರ್ಗಾ ನಂಜನಗೂಡಿಗೆ ಏನಕ್ಕೆ ಬರಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿದಂತೆ. ಈ ನಂಬರ್ ಹಂಗೆ ಯಾಡ್ ಮಾಡ್ಕೊ, ಇನ್ನೊಂದ್ಸರಿ ಬಂದಾಗ ಮರಿಬೇಡ ಕಣಪ್ಪ. 10 ರೂಪಾಯಿ ಕೊಟ್ಟೋಗಪ್ಪ. ಆಯ್ತಕ್ಕ ಕೊಡ್ತೀನಿ ಬಿಡಕ್ಕ, ಇನ್ನೊಂದ್ಸಲ ಬಂದಾಗ. ಇಲ್ಲಾಂದ್ರೆ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಈಗ ನಮ್ಗೆ ಅದು ಗೊತ್ತಾಗಲ್ಲ. ಅಲ್ಲ ನೋಡಿ ಯಾರ್ ತಾವನ ಇದ್ರೆ ನಮ್ಮ ನೋಡ್ ಗೂಗಲ್ ಪೇ ಬೇಗಲ್ ಪೇ ಎಲ್ಲ ಪೇ ಅಂತ ಅಲ್ಲಿ ನೋಡ್ರಿ ಈಗಲೂ ಆಗ್ಲೂ ಪ್ರಾಣ ಬಿಡೋಣ ಅನ್ಕೊಂತಿದ್ಲು. ಅಯ್ಯೋ ಅದು ಹೆಂಗ್ ಗೊತ್ತೇನಪ್ಪ? ಅಯ್ಯೋ ಮರಿ ಊಟ ಮಾಡಿಲ್ಲ, ಕಾಸು ಕೊಡಪ್ಪ 2 ರೂಪಾಯಿನ ಅಂತ ಅನ್ನೋದು ಸುಮ್ನೆ ಹಂಗಲ್ಲಿ ನಾಟಕ. ಸುಮ್ನೆ ನಾಟಕ ಆಡೋದು ಬಿಟ್ಟು ಅದೇ ಇದು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಿ ಅಲ್ವೇನಪ್ಪ ನಾನು? ಚೆನ್ನಾಗಿ ನಾಟಕ ಹೇಳ್ತೀನಲ್ವಾ? ಸುಮ್ನೆ ಹಂಗ ಅನ್ನೋದು, ಮರಿ ಏನನ್ನ ಕೊಡಪ್ಪ ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನೋ ಸುಮ್ನೆ ಹಂಗಲ್ಲಿ. ಡ್ರಾಮಾನು? ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ, ಒಡವೆ ಇದು ಸೀರೆ ಎಲ್ಲ. ಅಲ್ಲಿಗೆ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ತಿರ್ಗಾ ಹಳೇದ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಿರ್ಲವ ನೋಡಿ, ಎದುರಾಗೂ ಹಿಂಗೆ ಐತೆ ಅನ್ನೋದು ನಮಗೆ ಗೊತ್ತು. ಇವತ್ತೇ ನೀವು ಹೇಳಿದ್ರಣ ಅಮ್ಮ. ಈಗ ನಿನ್ನ ಹೆಂಗನ ಮಾಡಿ ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದ್ದಾರಲ್ಲ ನಿಮ್ಮರೇ? ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಾಗ ಎಲೆಕ್ಷನ್ ಐತ್ರ? ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರಾಗ? ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದು ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಯಾರು ಬೇಕಾದ್ರು. ನಾನು ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ. 5 ವರ್ಷ ನಂದೇ ಇನ್ಚಾರ್ಜು. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಬಂದು ನನ್ನ ಕೈ ಕೊಡ್ತಾರೆ. ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ. ನನ್ನ ಜೊತೆಗೆ 4 ಜನ PM ಗಳು ಮಡಿಕೊಂಡಿದ್ದೀನಿ. ಅವ್ರ PA ದಿರ್ಗೆ ಎಲ್ಲ ತಿಂಗಳಿಗೆ 1,20,000 20,000 ಸಂಬಳ.
1,20,000 ತಿಂಗಳಿಗೆ ಸಂಬಳ. ಒಂದ್ PA ಗೆ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ, ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಾಕ, ನಮ್ಗೆ ಗೊತ್ತೇ ಇಲ್ಲ ನೋಡಿ. ಭಿಕ್ಷೆ ಕೊಡೋದೇ ಸ್ವಲ್ಪ ಅನ್ನಿಸ್ತೈತಿ. ನಾವೇ ಅವ್ರಿಗಿನ್ನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟು ಕಾರ್ ಇದಾವೆ? ಇಲ್ಲ, ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾರ್ ಐತೆ, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಡ್ಕೊಟ್ಟೋಗಿದ್ಯಾ? ಬಿಡಾಕ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಅದೆಲ್ಲ ಏನ್ ಲೆಕ್ಕ ಬಿಡಿ. ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ಜಾಗದಾಗ ಬಂದು ನಿಮ್ತಾವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಬರೋ ನನ್ನ ಸಾಯ್ತು ಈಗ. ಹೋಗಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ಸೊಳ್ಳೆ ಮಗನೆ. ಕೊಡೋದ್ ಕೊಡ್ತೀವಿ, ಚೆನ್ನಾಗಿರೋದ್ ಕೊಡ್ಬೇಕಾನೆ. ಅಲ್ಲ, ಭಿಕ್ಷೆ ಕೊಟ್ಟು ಹೋಗಿಸ್ಕೊಳ ಪರಿಸ್ಥಿತಿ ಬಂತಲ್ಲ. ಅರ್ಧ ಇಲ್ಲ ವಾಸ್ ನೋಟ್ ಅಂತ ಕೊಟ್ಟೆ, ನನಗೆ ಹೆಂಗ್ ಗೊತ್ತು? ನೋಡಿ ಬರ ಇಲ್ಲಿ ಮಾತ್ ಹೇಳು. ಓ ಹಲೋ ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ, ಆವಾಗ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಅಂತ ನೋಡ್ರಿ ಅರ್ಧೋಗಿರೋದ್ ಕೊಟ್ಟೋಗಿದ್ಯಲ್ಲ. ಅವ್ರೆ ಅಂದ್ರೆ ಜನ್ಮಾಪಿ ಒಬ್ಬರಿಗೆ ₹1 ಭಿಕ್ಷೆ ಕೊಡಲ್ಲ. ಇದು ಎಷ್ಟೊತ್ತಾಯ್ತೆ? ಯಾಕೋ ಹೇಳಿ. ಎಲ್ಲಿದ್ದೀನಿ ನೀನು? ಅವ್ನು ಯಾವ ನಾನು ಹಂಗ್ ಬಡ್ಕಂತಾವನು, ಅವ್ನು ನಾಯಿ ಬಡ್ಕೊಂಡಂಗೆ. ಬಂಡಿಪೇಟೆ ಬಂಡಿಪೇಟೆಗಿದ್ದೀನಿ. ಒಂದ್ ಸ್ವಲ್ಪ ಸೈಡಿಗೆ ಬಾರಪ್ಪ. ಈ ಜೀವ ನೋಡ, ಯಾವನು ಹಂದಿ ಕೊಟ್ಟು ನನ್ ಮಗ ಹೆಂಗ್ ಬಡ್ಕಂತಾನ ಯಾವನು? ವ್ಯಾಪಾರದವ್ರು, ಅಂಗಡಿಯರು. ನೀನ್ ಸೈಡಿಗೆ ಬಾರಯ್ಯ, ನೀನು ಸ್ವಲ್ಪ ಮೊಬೈಲ್ ತಗೊಂಡು. ಹೇಳಿ. ಅವ್ನ ಯಾವನು ಹಂದಿ ಕೊಟ್ಟು ನನ್ ಮಗ ಹಂದಿ ಬಡ್ಕೊಂಡಂಗ್ ಬಡ್ಕಂತಾವನಿ. ಹೇಳಿ. ನನ್ಗೆ ಯಾಕೋ ಜೀವಕ್ಕೆ ಸರಿ ಇಲ್ಲ. ಯಾಕೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಬಿಸಿಲು ಚೆನ್ನಾಗಿ ಬಿಸಿಲು ಹೊಡಿತೈತೆ, ಹಂಗಾಗಿ ಆಮೇಲೆ ಕೊರೋನಾ ಬೇರೆ ಜಾಸ್ತಿ ಆಯ್ತಲ್ಲ. ಜೀವಕ್ಕೆ ಅರ್ಸನೇ ಇಲ್ಲ. ಎಲ್ಲರಿಗೂ ಅಷ್ಟೇ ಒಂದ್ರ ಮೈ ಜಡ, ಮೈ ಕೈ ಎಲ್ಲ ಹಿಂಗ್ ಹೊಡಿತೈತೆ. ಆಮೇಲೆ ಕಾಯಿ ಕಾಲೆಲ್ಲ ಹೊಡಿತಾವೆ. ಆಸ್ಪತ್ರೆಗೆ ತೋರಿಸ್ಕೊಳ್ರಿ. ಆಮೇಲೆ ಯಾಕೋ ಅರ್ಸನೇ ಇಲ್ಲ. ಯಾಕೋ ರಾತ್ರಿ ಹೊತ್ತು ಎಚ್ಚರಿಕೆ ಆಗ್ಬಿಟ್ರೆ ನಿದ್ದೆನೆ ಬರಲ್ಲ. ಒಂಥರ ಏನೋ ಮೂಡು, ಏನೋ ನೀನ್ ಹಂಗೆ ಅಲ್ಲೇ ಇರ್ತೀಯನೋ, ನಿನ್ ಜೊತೆ ಕಾರಾಗ ಓಡಾಡ್ತಿದೀನಿ. ಬರೀ ಇಂತ ಕನ್ಸ್ಗಳೇ ಬೀಳ್ತವೆ. ಏನ್ ಮಾಡ್ತೀರಾ? ನಮ್ಮನೆಯವರು ಇದ್ದಿದ್ರೆ ನನ್ಗೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮನೆಯವರು ಸತ್ತೋಗಿ ನೋಡ್ದಲ್ಲ 1.5 ವರ್ಷ ಆಯ್ತು. ಇವ್ರು ನಿಮ್ ಮನೆಯವ್ರು ಸತ್ತೋದ್ರ? ನಮ್ಮನೆಯವ್ರು ಸತ್ತ 1.5 ವರ್ಷ ಆಯ್ತಲ್ಲ. ಎಷ್ಟು ಜನಕ್ಕೂ ಹುಟ್ಟಿರ್ಬೇಕು ನಾನು ಅಂತೀನಿ. ಜೀವಮಾನದಾಗ ಒಬ್ರನ ಗಂಡಿದಾರ ಮಾಡ್ಲಿಲ್ಲ. ನಿಮ್ಗೂ ಸತ್ತೋದ್ರ ನಿಮ್ಮ ಯಜಮಾನ್ರು? ಅಯ್ಯೋ, ನಿಂಗೆ 1.5 ವರ್ಷ ಆಯ್ತು ಹಾರ್ಟ್ ಅಟ್ಯಾಕ್ ಸತ್ತೋದ ಅವನು ಅತ್ತ. ನನ್ಗೆ ಏನ್ ಮಾಡ್ತೀಯ? ನನ್ ಗಂಡನೇ ಇದ್ದಿದ್ರೆ. ಮಕ್ಳು ಎಷ್ಟು ಜನ ಅವ್ರವ? ಅಯ್ಯ, ಅವ್ನ್ ಸತ್ತೋಗ್ತಿದಂಗ ಅವು ಸತ್ತೋದ್ವು ಎರಡೂನು. ಮಕ್ಳು ಇಲ್ಲವ್ರ? ಅಯ್ಯ, ಅವು ಸತ್ತೋದ್ವು. ಏನೋ ಬಿಡಿ, ದೇವ್ರು. ಅಯ್ಯ, ಅವ್ನ್ ಯಾವನ ಹೊಂದಿಗುಟ್ ನನ್ ಹಂಗ್ ಬಡ್ಕಂತಾನ. ಈ ಕಡೆ ಸೈಡಿಗೇನ ಬಾ, ಏನೋ ನಾವಿಬ್ರು ಸಲಸ ಸಲ್ಲಾಪ ಆಡ್ಕೊಂಡ್ ಮಾತಾಡೋಣ ಅಂತ ಅಂದ್ರೆ ಅವ್ನ ಯಾವ ನನ್ ಬಾಯಿ ಮುಚ್ಚವ್ ಅವ್ನ ಮಕ್ಕಳನ್ನ ಹಾಟು ಅಯ್ಯ. ಹಲೋ ಹಲೋ, ವ್ಯಾಪಾರದಾರ ಕಣಕ್ಕ ಅವ್ರು ಯಾರು ಅಂಗಡಿ ಆಳುಗಳು. ನೀನು ಸೈಡಿಗೆ ಬಾರಪ್ಪ. ನೀನು ಸಸ್ಪೆನ್ಸ್ ಆಗಿ ಏನೋ ನಾವು ಗಂಡ ಹೆಂಡತಿ ತರ ಮಾತಾಡ್ಬೇಕಾದ್ರೆ ಅಲ್ಲಿ ಏನವ್ ಯಾವನ 8 ಐಟಮ್ 3 ಐಟಮ್ 6 ಐಟಮ್ ಅಂತ ಏನೇನ ಅವ್ನ ಯಾರೋ ಲೋಫರ್ ನನ್ ಮಗ. ಅವನ ಜೊತೆ ಸೇರ್ಬೇಡ.